ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡಿರಿ ಮಧ್ಯಾಹ್ನ ಟೈಮ್ ಬಂದು 2:30 ಗಂಟೆದು ಆಗೈತೆ ನೋಡಿರಿ. ನಾನು ಒಳಗಡೆ ಊಟ ಮಾಡೋಕತ್ತಿದ್ದೆ. ನಮ್ಮ ತಂಗಿದು ಯಾರೂ ಬರ್ತಾರಲ್ಲ ಅಂದ್ಕೊಂಡಿದ್ದೆ. ಅನ್ಸ್ಬಿಟ್ಟು ನೋಡಿರಿ ಎಲ್ಲರೂ ಬಂದರು. ಎಲ್ಲರಿಗೂ ಹೇಳಿದ್ದೇನೆ ಯಾವಾಗಾರು ಬಂದು ಹೋಗ್ತೀನಿ ಅಂದರು. ನನಗೆ ಗೊತ್ತಿಲ್ಲ, ನಂಗೆ ಸರ್ಪ್ರೈಸಾಗಿ ಎಂಟ್ರಿ ಕೊಟ್ಟಾರ ನೋಡಿರಿ ಎಲ್ಲರೂ. ನಮ್ಮ ಶೋಭಾ ಅಕ್ಕ, ಆಶಾ, ನಮ್ಮ ಮಮ್ಮಿ, ಅಕ್ಷಯ್, ಆಮೇಲೆ ವೀರೇಶ್ ಎಲ್ಲರೂ ಬಂದಾರ. ನಮ್ಮ ಸುನಂದ ಒಬ್ಬಕ್ಕೆ ಮಿಸ್ಸಿಂಗ್ ನೋಡಿರಿ. ಎಲ್ಲರೂ ಬಂದರು. ಫುಲ್ ಖುಷಿ ಆಯ್ತು ನನಗೆ. ನಾ ಆ್ಯಕ್ಚುಲಿ ಊಟ ಮಾಡಾಕತ್ತಿದ್ದೆ, ನಂಗೆ ಗೊತ್ತೇ ಇಲ್ಲ ಅವ್ರು ಬರ್ತಾರಂತೇಳಿ. ನಾ ಒಳಗಡೆ ಇಲ್ಲಿ ಕೆಳಗೆ ಊಟಕ್ಕೆ ಕೂತೀನಿ. ಅವ್ರು ಒಮ್ಮೆ ಸಡನ್ನಾಗಿ ಬಂದರು. ಹಂಗಾಗಿ ಅವರಿಗೆಲ್ಲ ಮ್ಯಾಕ್ ಕಳಿಸಿ ನಾ ಇಲ್ಲೇ ಊಟ ಮಾಡತ್ತೀನಿ ನೋಡಿರಿ. ನಂದಾಗನ ಹಂಗೆ ಅವರಿಗೂ ಊಟಕ್ಕೆ ಹಚ್ಕೊಡತ್ತೀನಿ ನೋಡಿರಿ. ಊಟ ಮಾಡತ್ತಾರಲ್ಲ. ನಮ್ಮ ತಂಗಿ ಬರಾಗ ಮೆಂತೆ ಪರೋಟ ಮಾಡ್ಕೊಂಬಂದಿದ್ಲು. ಮೆಂತೆ ಪರೋಟ ತಂದಿದ್ದು ಮತ್ತು ಹಂಗೆ ನಮ್ಮ ಅಕ್ಕನೂ ರೊಟ್ಟಿ ಚಟ್ನಿ ತಂದಿದ್ಲು. ಫ್ರೆಂಡ್ಸ್, ಈಗ ನೋಡಿರಿ ಬಂದಾಗಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಲಾಗ್. ನನಗೆ ಕಂಟಿನ್ಯೂಸ್ ಅದು ಬಿಜಿ ಆಗಿದೆ ನೋಡಿರಿ. ಊರಿಂದ ಸಂಕ್ರಮಣಕ್ಕೆ ಎಲ್ಲರೂ ಬಂದಾರ ನೋಡಿರಿ. ಈ ಸಲ ಶೋಭಾ ಅಕ್ಕ, ಸುನಂದನ ಒಬ್ಬಕ್ಕೆ ಮಿಸ್ ಮಾಡ್ಕೊಳಕತ್ತೀವಿ. ನಮ್ಮ ಮಮ್ಮಿ, ಆಶಾ, ಶೋಭಾ ಅಕ್ಕ, ಅಕ್ಷಯ ಎಲ್ಲರೂ ಬಂದಾರ. ನಾ ಬರುವಾಗೆಲ್ಲ ಹಂಗೆ ಕೆಲಸ ಬಿಜಿ ಆಗಿ ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಊಟ ಮಾಡೋದು ಅಚ್ಚಿ ಮಾಡಿದೆ. ಇಡ್ತಾನೆ ಊಟ ಅದೆಲ್ಲ ಆಯ್ತು ನೋಡಿರಿ. ಎಲ್ಲರಿಗೆ ಚಹಾ ಕುಡಿ ಮುಗ್ರಿ. ಅವ್ರು ಹೋಗ್ತಾ ಇರ್ತಾರೆ ಶ್ರೀಕಾಂತ್ ಅವ್ರು ಚಹಾ ಕುಡಿದು. ನಮ್ಮ ಮಮ್ಮಿಗಂತೂ ಫುಲ್ ಇಲ್ಲಿ ಬಂದರು ಬಿಗ್ ಬಾಸ್ ಹುಚ್ಚು ನೋಡಿರಿ. ಇಲ್ಲಿನೂ ಸ್ಟಾರ್ಟ್ ಮಾಡ್ಯಾರ ನೋಡಿರಿ. ಬಿಗ್ ಬಾಸ್ ನೋಡ್ಕೊ ಕೂತಾ ಇಲ್ಲಿ ಬಂದ ತಕ್ಷಣ ತಗೋ ಫಸ್ಟ್ ಇಲ್ಲಿ ಹೋಗಿ ಕೊಡ್ತೀನಿ ಶ್ರೀಕಾಂತ್ ಅವ್ರಿಗೆ. ಯಾವತ್ತೋತಿರ್ತವ್ರಿ ತಗೋರಿ ಚಾ ಕೊಡ್ರಿ. ಚಾ ನೋಡ್ರಿ ಇಲ್ಲಿ ಬಂದ್ರು ಬಿಗ್ ಬಾಸ್ ನೋಡಿವ್ರಿ. ಬರೀ ಬಿಗ್ ಬಾಸ್ ಒಟ್ಟು ಗಿಲ್ಲಿ ಗೆಲ್ಲುತ್ತಾನ ಬಿಗ್ ಬಾಸ್ ನೋಡ್ರಿ. ಗಿಲ್ಲಿ ಗೆದ್ದ ಏನು ಮಾಡಾಕಿದಿ ನೋಡ್ರಿ ಇಲ್ಲಿ ನೋಡ್ರಿ. ಓಟ್ ಪಾರ್ ಗಿಲ್ಲಿ ಎಲ್ಲಾರು ನೋಡ್ರಿ. ನಿನ್ಗೆ ಯಾರು ಇಷ್ಟ? ನಿಮ್ಗೆ ಯಾರು ಇಷ್ಟ? ಓಟ್ ಪಾರ್ ಗಿಲ್ಲಿ ಗಿಲ್ಲಿ ಇಷ್ಟ ನಿನಗೂ? ನಿನಗೆ ಯಾರು ಇಷ್ಟ? ಗಿಲ್ಲಿ ನೋಡ್ರಿ. ನಮ್ದು ಆಲ್ ಫ್ಯಾಮಿಲಿ ಎಲ್ಲಾರು ಓಟ್ ಪಾರ್ ಗಿಲ್ಲಿ. ಎಲ್ಲಾರು ಓಟ್ ಪಾರ್ ಗಿಲ್ಲಿ ಅಂತ ಹೇಳ್ತಾರ. ಗಿಲ್ಲಿಗೆ ಓಟ್ ಮಾಡ್ರಿ, ಗಿಲ್ಲಿ ಅವ್ರಿಗೆ ವಿನ್ ಮಾಡ್ಸು. ಮತ್ತೆ ಹೆಂಗೆ ಕೂತಾನ ನಾ ಜೋಕಲೆ ಹಾಕಿ ಅವ್ರಿಗೆ ಗೆಳತಿಯರು ಕೂಡ ಹೋಗಿಲ್ ದಿವ್ಯಾ ನೋಡ್ರಿ. ಅವ್ರ ಗೆಳತಿಯರು ಕೂಡ ಹೋಗಿ ಬಂದಾಳಕಿ ಜಾತ್ರೆಗೆ ಹೋಗಿ. ಜಾತ್ರೆ ಹೋಗಕ್ಕೆ ನೋಡ್ರಿ ರೆಡಿ ಆದ್ವಿ ಎಲ್ಲರೂ ಕೂಡಿ. ಎಷ್ಟು ನೋಡಿ ಟೈಮ್ ತಿರುಗಿ ಎಷ್ಟು 7 ಗಂಟೆ ಆಗೇ ಬಿಡ್ತು ನೋಡ್ರಿ. ಹಂಗೆ ಚಾದು ಕುಡಿದ್ವಿ ಮಾಡಿದ್ವಿ. ಲೇಟ್ ಆಯಿತು. ಈ ಥರ ಆಯ್ತು ನೋಡ್ರಿ. ಲುಕ್ಕ ಎಲ್ಲರೂ ರೆಡಿ ಆಗ್ಯಾರ. ರೆಡಿ ಆಗ್ಯಾಳ. ನಮ್ಮ ಮಮ್ಮಿ ಅಂತೂ ಚಿಂತೆ ಮಾಡತ್ತ ನೋಡ್ರಿ. ರೆಡಿ ಆಗಿ ಕೂತು ನೋಡ್ರಿ. ಲಕ್ಷಣ ರೆಡಿ ಆಗ್ಯಾನ, ಸಾನು ರೆಡಿ ಆಗ್ಯಾಳ, ನೀವು ರೆಡಿ ಆಗ್ಯಾನ ನೋಡ್ರಿ. ಈಕಿ ಕಾಫಿ ಕುಡ್ಕೊ ಕೂತಾವ ನೋಡ್ರಿ ರೆಡಿಯಾಗಿ ನೋಡ್ರಿ. ಎಲ್ಲರೂ ಅಲ್ಲೇ ಕೂತೀವಿ. ಆಶಾನು ರೆಡಿ ಆಗ್ಯಾಳ ತಿರುಗಿ. ಇವ್ರಂತರೂ ಯಾವಾಗ ಬರ್ತೀರಿ ಕಾಯ್ಕೊ ಕೂತಾರ. ಇವ್ರದ್ದು ಇಲ್ಲೇ ಜಾತ್ರೆ ಮಾಡಕತ್ತಾರ ನೋಡ್ರಿ. ಚಿನ್ನು ಅದು ಬರ್ರಿ ಜಾತ್ರೆ ಮಾಡ್ತೀರ ಇಲ್ಲೇ ಕುಂದಿರ್ತೀರಿ? ಹಾಂ ವಿರಾಟ್ ದೂರದ ಬರ್ರಿ ಹೋಗುಂಬರ್ರಿ ಪಟ್ಟ ನೋಡ್ರಿ. ಜಾತ್ರೆಗೆ ಹೋಗ್ಬೇಕಂದೇವು. ಫಸ್ಟ್ ಇಲ್ಲಿ ಟ್ರೆಂಡ್ಸ್ ಒಳಗೆ ಬಂದ್ರಾಯ್ತು. ಅವರು ಏನಾರ ಶಾಪಿಂಗ್ ಮಾಡ್ತಾರೆ ಅಂದ್ರು. ಹಾಗಾಗಿ ಟ್ರೆಂಡ್ಸಿಗೆ ಬಂದಿವಿ. ಜಾತ್ರೆ ಮಾಡಕ್ಕೆ ಕರ್ಕೊಂಬಂದು ಇವ್ರಿಗೆ ಇಲ್ಲಿ ಟ್ರೆಂಡ್ಸ್ ಒಳಗೆ ಆಫರ್ಸ್ ಅದ ನೋಡ್ರಿ. ಹಂಗಾಗಿ ಇಲ್ಲೇ ಟೈಮ್ ಆಗಿಬಿಡ್ತು. ಇಲ್ಲೇ 8 ಗಂಟೆ ಆಯ್ತು ನೋಡ್ರಿ. ಆಫರ್ಸ್ ಅದ ಇಲ್ಲೇ ಡ್ರೆಸ್ ಟ್ರೆಂಡ್ಸ್ ಒಳಗೆ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಜಾತ್ರೆಗೆ ಬಂದಿವಿ ನೋಡ್ರಿ. ನಮ್ಮ ಮಮ್ಮಿ ನಾವೆಲ್ಲರೂ ಕೂಡಿ. ನಮ್ಮ ಮಮ್ಮಿ ನೋಡ್ರಿ ಫಸ್ಟ್ ಟೈಮ್ ಬರಾಕತ್ತಾಳ ಅನ್ಬೋದು. ಯಾಕಂದ್ರೆ ಯಾವಾಗಲೂ ಬಂದರೂ ಅಷ್ಟೇ ಹೋಗ್ಬಿಡ್ತಾರೆ. ಜಾತ್ರೆಗೆ ಯಾವಾಗೂ ಬರೋಂಗಿಲ್ಲ. ಜಾತ್ರೆಗಂತೂ ಬರೋದೇ ಇಲ್ಲ, ಮನೆಯಾಗೆ ಇರ್ತಿದ್ಲು. ಬಾ ಏನಾಗತ್ತೆ ಅಂತ ಕರ್ಕೊಂಡ್ಬಂದ್ವಿ. ಗದ್ದಲ ಬಾ ಇರ್ತದೆ. ಬಾ ಅಂದ್ರೆ ಗದ್ದಲ ಅಂದ್ರೆ ಇಷ್ಟಾಗಲ್ಲ ಅವ್ರಿಗೆ. ಬಟ್ ಇದು ಇನ್ನೊಂದು ನೋಡ್ರಿ 1 ಸೆಕೆಂಡ್ ಸಾರಿ ನೋಡ್ರಿ. ಯಾಕಂದ್ರೆ ಇದು ಭಾಳ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ. ನನಗೂ ಗೊತ್ತಾಯ್ತಿದ್ದು ಜಾತ್ರೆ ಆಲ್ರೆಡಿ ಮುಗಿದು ಎಷ್ಟೋ ದಿನ ಆಯಿತು. ಬಟ್ ಎಡಿಟಿಂಗ್ ಮಾಡೋಕೆ ಟೈಮೇ ಸಿಗಲಿಲ್ಲ ನೋಡ್ರಿ. ಡ್ಯೂಟಿ ಪೇಷಂಟ್ ಹಿಂಗೆ ಸ್ವಲ್ಪ ಊರಿಗದು ಹೋಗಿ ಬಂತು. ಜಾತ್ರೆಗೆಲ್ಲ ಅದನ್ನು ಬಿಟ್ಟು 10 ಗಂಟೆ ಆಯಿತು. ಬಂದ್ವಿ. ಹೊರಗೆ ಫುಲ್ ಗದ್ದಿತ್ತು. ಮತ್ತು ಒಳಗಡೆ ಗದ್ದಿಲ್ಲ ಅಂತ ಗೊತ್ತಿತ್ತು ನನಗೆ. ಯಾಕಂದರೆ ಲೇಟ್ ಆಯಿತು ಅಂದ್ರೆ ನೀವು ದರ್ಶನ ಆಗುತ್ತೆ. ಇಲ್ಲ ಅಂದರೆ ಗದ್ದಲು ದರ್ಶನ ಆಗಿಲ್ಲ. ನಮ್ಮೇ ಮೊದಲೇ ಕುಡಿಯೋದು ಚಲೋ ಅಂತ ಅನಿಸ್ತು ನೋಡಿ. ಅದಕ್ಕೆ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಸಂಜೆಗೆ ನೋಡ್ಕೊಂಡೇ ಬಂದ್ವಿ. ಬಂದಾಗೆಲ್ಲ ಜನ ಕಡಿಮೆ ಇರ್ತೀವಿ. ದರ್ಶನ ಎಲ್ಲ ತೊಗೊಂಡು ತಗೊಂಡು ಕಾಯಿಲೆ ಸ್ಪೆಷಲ್ ಕೊಟ್ಟಿದ್ದು ನೋಡಿ. ಒಂದು ತಗೊಂಡು ಮಮ್ಮಿಗೆ ಈ ಥರ ಇದ್ರೂ ಇಷ್ಟ ಆಗುತ್ತೆ. ಟಿ ವಿ ಹೋಗೋದು ಬಂದು ಮನೆಯೊಳಗಡೆ ಮೆಸರು ಆಮೇಲೆ ನಮ್ಮ ಸುನಂದ ಬೇಕಿನ ಮಿಸ್ ಜನ ಅದ್ರಾಗ ಅಲ್ಲಿ ಸ್ವಲ್ಪ ಕಾರ್ಯಕ್ರಮಗಳು ಇರ್ತಾವಲ್ಲ ಫ್ರಂಟಿಗೆ. ಹಾಗಾಗಿ ಫುಲ್ ರಶ್ ಆಗ್ಬಿಡ್ತೈತೆ ನೋಡಿ. ಭರತನಾಟ್ಯ ಡಾನ್ಸ್ ಏನೇನು ಫಂಕ್ಷನ್ಗಳೆಲ್ಲ ಈ ಕಡೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಹಿಂಗೆ ಮಾಡಿ ಗದ್ದಲ್ದಾಗ ಆಯ್ದುಬಿಟ್ಟು ಈ ಕಡೆ ಪಳಾರ್ ತೊಗೊಳಕತ್ತೀವಿ ನೋಡಿರಿ. ಪಳಾರ್ ಇಷ್ಟು ಕೊಡಿಸ್ಬಿಟ್ನಂದ್ರೆ ಏನೇ ಇಲ್ಲಿ ಊರಿಂದ ಬಂದವ್ರಿಗೆಲ್ಲ ಕೊಡಿಸಿದ್ರೆ ಸ್ವಲ್ಪ ಸಮಾಧಾನ ನೋಡಿರಿ. ಇಲ್ಲಕಂದ್ರೆ ಗದ್ದಲ್ದಾಗ ಏನು ಕೊಡಿಸಿದ್ವಿ ಏನು ಬಿಟ್ಟು ಅನ್ನಂಗಾಗುತ್ತೆ. ಅದಕ್ಕೆ ಅವ್ರಿಗಿಷ್ಟು ಪಳಾರ್ ಕೊಡಿಸ್ಬಿಟ್ಟಾಯ್ತು. ಆಮೇಲೆ ನೆಕ್ಸ್ಟ್ ಮುಂದೆ ಹೋಗೋಣ ಏನಾರ ತೊಗೊಂಡಾಯ್ತು ಅಂತೇಳಿ ಪಳಾರ್ ತೊಗೊಳಕತ್ತೀವಿ ನೋಡ್ರಿ. ಪಳಾರ್ ತೊಗೊಂಡು ಈ ಕಡೆ ಬಂದ್ಗಳನ್ನ ಜಾತ್ರೆಗಂತೂ ಫುಲ್ಲು ಗದ್ದಲಿತ್ತು. ಅದಕ್ಕೆ ಏನು ತೊಗೊಳತ್ತಕ್ಕೆ ಹಂಗೆ ಮುಗಿಸ್ಕೊಂಡು ಕೃಷ್ಣ ಜಾತ್ರೆಗೆ ಹೊಂಟಿವಿ. ಬರ್ರಿ ಏನೆಲ್ಲ ಆಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಂತ.
ನಮ್ಮ ಜಾತ್ರೆನ ಮುಗಿದಿಲ್ಲ ನಾ ಈ ಗುಡಿಗೆ ಹೋಗಿ ಬಂದು ದಿನ ಜಾತ್ರೆಗೆ ಇದೆ ನೋಡ್ರಿ ನಮ್ಮ ಕ್ಯಾಂಪ್ ಐತೆ ಕ್ಯಾಂಪ್ ಮಸ್ತ್ ಪಾವ್ ಭಾಜಿ ಅದರಿ ಗರಮ ಗರಂ ಬಂದ್ ನೋಡ್ರಿ ತಿಂದು ನೋಡ್ರಿ ರುಚಿ ನೋಡ್ರಿ ಟೇಸ್ಟ್ ನೋಡ್ರಿ ಹೆಂಗದ ಅಲ್ಲಿ ಜಾತ್ರೆ ಯಾವ್ದು ಬೇಕಾದ್ ತಗೋರಿ ಬರೀ 50 ರೂಪಾಯಿ ರೀ ಹೌದ್ರಿ ಗೋಬಿ ಮಂಚೂರಿ ತಗೊಂಡ್ರು 50 ರೂಪಾಯಿ ಜಾತ್ರೆ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ನೋಡ್ರಿ ಅವ್ರು ನಮ್ಗೆ ಗುರ್ತಾ ಹಿಡೋದು ಮಾತಾಡಿದ್ರು ಫುಲ್ ಖುಷಿ ಆಯ್ತು ನೋಡ್ರಿ ಇವರೇ ನೋಡ್ರಿ ಅವ್ರು ದಿವ್ಯಾ ಧನುಷಿಗೆಲ್ಲ ಹೆಸರಿಟ್ಟು ಮಾತಾಡ್ಸಿದ್ರು ಅವ್ರಿಗೆಲ್ಲ ನಾನು ಅನ್ಕೊಂಡೆ ಯಾರೋ ಪರಿಚಯದವ್ರೇನೋ ಅನಿಸ್ತು ಅಷ್ಟು ಆತ್ಮೀಯರ ಥರ ಅನಿಸಿದ್ರು ಅವ್ರು ನಮ್ಮ ವಿಡಿಯೋ ನೋಡಿ ಅಷ್ಟೊಂದೆಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡಾರತ್ತ ಅಂದ್ರೆ ಫುಲ್ ಖುಷಿ ಆಯಿತು ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ತಿರಲ್ಲ ಅದೇ ಒಂದು ಖುಷಿ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಒನ್ಸ್ ಅಗೇನ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಲ್ಲಿ ಜಾತ್ರೆ ಒಳಗೆ ಅಷ್ಟೊಂದೇನು ಮಾತಾಡೋಕ್ಕಾಗಲಿಲ್ಲ ಫುಲ್ ಖುಷಿ ಆಯ್ತು ನೋಡ್ರಿ ಮಮ್ಮಿ ಅಂತೂ ಅಷ್ಟೊಂದು ಖುಷಿ ಪಟ್ಟರು ಇನ್ನೊಬ್ಬರು ಕೂನ ಹಿಡಿದು ಮಾತಾಡುವಂಥ ತಕ್ಕಮಟ್ಟು ಬಂದಿಲ್ಲ ಅಂತ ಹೇಳಿ ನೆಕ್ಸ್ಟ್ ನೋಡಿ ಚಿನ್ನುಗ ಆಮೇಲೆ ಅದ್ಯಾಗ ಸಾನುಗ ಅದೆಲ್ಲ ಕಾರ್ ಆಡ್ಸಕತ್ತಿದ್ವಿ ನಾವೇನು ಆಡಲಿಲ್ಲ ನನಗಂದ್ರೆ ಫುಲ್ ಅದೇ ಖುಷಿ ಒಳಗಿದ್ದೆ ನೋಡಿ ಅವ್ರು ಮಾತಾಡ್ಸಿದ್ರಲ್ಲ ಅಂತ ಹೋದ ವರ್ಷನೂ ಒಬ್ರು ಲಾಸ್ಟ್ ಇಯರ್ನು ಇದೇ ಜಾತ್ರೆ ಒಳಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಾತಾಡ್ಸಿದ್ರು ಈ ವರ್ಷನೂ ನೋಡ್ರಿ ಮಾತಾಡ್ಸಿದ್ರು ಪ್ರತಿ ವರ್ಷ ಒಬ್ಬೊಬ್ರು ನಮ್ಮ ಕುನಾಡ್ ಮಾತಾಡತ್ತಾರಲ್ಲ ಅದೇ ಒಂದು ಖುಷಿ ಆಗುತ್ತೆ ಏನೋ ದೊಡ್ಡ ಲಾಗರ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ಬಟ್ ಸಣ್ಣ ಲಾಗರ್ಗಳಿಗೆ ಕೆಲವೊಬ್ರು ನಮ್ಮದು ವಿಡಿಯೋನೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾತಾಡುವಷ್ಟು ನೋಡ್ತಿರಲ್ಲ ಅದೇ ಒಂದು ಖುಷಿ ನೋಡ್ರಿ ನಮ್ದು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಡಕತ್ತ ನೋಡ್ರಿ ಮೊಬೈಲೆಲ್ಲ ಹಿಡಿದ್ಬಿಟ್ಟು ನೋಡ್ರಿ ಇಲ್ಲ ಮಾಶಾನು ಚಿಪ್ಸ್ ತೊಗೊಂಡಿದ್ಲು ನಾ ಏನು ತಿನ್ನಬಾರ್ದು ಅಂದ್ಕೊಂಡೆ ನೋಡ್ರಿ ಹೆಂಗೆ ಹಿಡಿದು ತೋರ್ಸಾಕತ್ತಾನ ಈ ಥರ ಮೊಬೈಲ್ ಹಿಡಿ ಅಂದರೆ ಸರಿ ಆಗತ್ತೆ ಅಂತ ಹೇಳ್ತಾನೆ ಬಟ್ ನಂಗೆ ಅದಷ್ಟು ಫ್ರಂಟ್ ವಿಡಿಯೋನೇ ರೂಢಿ ಆಗಿಬಿಟ್ಟೈತಿ ಹಾಗಾಗಿ ಬ್ಯಾಕ್ ವಿಡಿಯೋ ಮಾಡೋಕ್ಕೆ ಆಗಂಗಿಲ್ಲ ನನಗೆ ಎರಡು ಸತಿ ಕಲಿಸ್ತಾನೆ ಮತ್ತು ಅದೇ ಥರ ಆಗತ್ತೆ ನೋಡ್ರಿ ಅವರೆಲ್ಲ ಕಾರ್ ಆಡತ್ತಾರ ನೋಡ್ರಿ ಫುಲ್ಲು ಖುಷಿ ಅಂದ್ರೆ ಖುಷಿ ಚಿನ್ನು ಇಳ್ಯಾಕೆ ಥರ ಇಲ್ಲ ನೋಡ್ರಿ ಅವಾಗ ಅಷ್ಟು ಖುಷಿಯಾಗಿತ್ತು ನಾವೇನು ಆಡಲಿಲ್ಲ ಒಂದಿಷ್ಟು ಫೋಟೋಸ್ ಎಲ್ಲ ತಗ್ಸ್ಕೊಂಡಿವಿ ಫುಲ್ಲು ಗದ್ಲಿತ್ತು ನೋಡ್ರಿ ಅದಕ್ಕೆ ಲೇಟ್ ಒಂದಾಗಿತ್ತು ಮಮ್ಮಿ ಕಾಲು ನೋವು ಅನ್ನಾಕತ್ತಿದ್ಲು ಅದಕ್ಕೆ ಬೇಡಪ್ಪ ಏನು ಆಡೋದು ಅಂತೇಳಿ ಅಲ್ಲಿಂದ ನೆಕ್ಸ್ಟ್ ಏನರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ರಾಯ್ತು ಅಂತೇಳಿ ಇಲ್ಲಿ ಗೋಬಿ ಮಂಚೂರಿ ತಿಂದ್ರೆ ಇದೇನಾಗ್ತದೆ ಬಂದೀವಿ ನೋಡ್ರಿ ಅವ್ರಂತೂ ಫುಲ್ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಏನು ತೊಗೋದು ಏನು ಬಿಡೋದು ಅಂತೇಳಿ ಹಂಗೆ ಮಾಡಿಕೊಂಡು ಫೈನಲಿ ನೂಡಲ್ಸ್ ಅದು ತೊಗೊಂಡ್ರು ನೋಡ್ರಿ ಮಕ್ಕಳೆಲ್ಲ ನೂಡಲ್ಸ್ ಇಷ್ಟ ಅಂದರು ನೂಡಲ್ಸ್ ತೊಗೊಂಡ್ರು ನೆಕ್ಸ್ಟ್ ಗೋಬಿ ತೊಗೊಂಡ್ವಿ ನೋಡ್ರಿ ನಮ್ಮ ನೂಡಲ್ಸ್ ಬಂತು ಫಸ್ಟ್ ನೂಡಲ್ಸ್ ತಿನ್ನಾತೀವಿ ಈಗೆಲ್ಲ ಡಯಟ್ ಎಲ್ಲ ಗೋವಿಂದ ನೋಡ್ರಿ ಎಲ್ಲರೂ ಜಾತ್ರೆ ಗೀತ್ರಿ ಬಂದಾಗ ಮುಗೀತು ಏನೋ ಅಂಥ ಸ್ಪೆಷಲ್ ಏನಿಲ್ಲ ನೋಡ್ರಿ ನಾರ್ಮಲಾಗಿ ಇವೇ ಬಂದವು ನೋಡಿ ಎಲ್ಲರೂ ನೂಡಲ್ಸ್ ತಿನ್ನತ್ತಾರ ಗೋಬಿ ಬರಬೇಕು ಗೋಬಿ ಸಂಬಂಧ ವೇಟ್ ಮಾಡಾಕತ್ತೀವಿ ನೋಡಿ ಗೋಬಿ ಮನೆ ಕಡೆ ಹೊಂಟಿ ನೋಡ್ರಿ ಟೈಮ್ ತಿರುಗಿ ಎಷ್ಟು 11 ಗಂಟೆ ಆಗೈತಿ ನೀವು ಗಾಡಿ ಮೇಲೆ ನಾವು ಉಳ್ಕಿ ಗಾಡಿ ಮೇಲೆ ಬರ್ತೀವಿ ರಾತ್ರಿ ಮುಗಿಸ್ಕೊಂಡು ಬಂದೆ ನೋಡ್ರಿ 11:30 ಆಯಿತು ಮುಗಿಸ್ಕೊಂಬರ್ಬೇಕಾರೆ ಬರೋದ್ರ ನಮ್ಮ ಅಣ್ಣ ಬಂದ ನೋಡ್ರಿ ಅವನು ಡ್ಯೂಟಿಯಿಂದ ಈ ಕಡೆ ಬಂದಾನ 11:30 ಆಯ್ತು ನೋಡ್ರಿ ಮನೆಗೆ ಬರ್ಬೇಕಾದ್ರೆ ಜಾತ್ರೆ ಮುಗಿಸ್ಕೊಂಡು ಏನೂ ಮಾಡಿಲ್ಲ ಅಡ್ಡಾಡಿ ಬಂದರೆ ಇಟ್ಟು ಟೈಮ್ ಆಗೈತಿ ಈಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬಂದೀವಿ ಕಡಕ್ಕೆ ಒಂದು ಕಪ್ ಚಹಾ ಕುಡ್ತೀವಿ ನೋಡಿ ಚಹಾ ಕುಡಿ ಮಾಡ್ಕೊಂಡ್ಬಿಡ್ತೀವಿ ಈಗ ಮತ್ತೇನು ಬೇಕಾಗಿಲ್ಲ ನೋಡ್ರಿ ಚಹಾ ಒಂದಿದ್ರೆ ಒಂಥರ ಶಾಂತ ಆಗುತ್ತೆ ಬರೀ ಚಹಾ ಮಾಡು ಮತ್ತು ಕಡಕ್ಕೆ ಬಿಸಿ ಬಿಸಿ ಚಹಾ ಹೊರಗಂತ ಫುಲ್ ಕೋಲ್ಡ್ ಆಯ್ತು ನೋಡ್ರಿ ಟೈಮ್ ನೋಡ್ರಿ ರಾತ್ರಿ 12:30 1 ಗಂಟೆ ಆಯಿತು ಈಗ ಚಹಾ ಕುಡಿದು ಇಟ್ಟು ತನಕ ಕುತ್ಕೊಂಡು ಮಾತಾಡಿದ್ವಿ ಇಟ್ಟರು ಕುಡಿದ್ವಿ ಅಂದ್ರೆ 12 1 ನೋಡ್ರಿ ಹೆಂಗೆ ಕೂತಾರ ನೋಡ್ರಿ ಇಟ್ರು ಎಲ್ಲಿ ಬೇಕಾದಲ್ಲಿ ಹೆಂಗೆ ಕೂತಾರ ಇಟ್ಟು ರಾತ್ರಿ 1ಕ್ಕೆ ಚಹಾ ಕುಡಿಯಾಕತ್ತೆ ನೋಡ್ರಿ ಎಲ್ಲರೂ ಯಾವ ಪೊಸಿಷನ್ದಾಗ ಕೂತಾರ ಹುಡುಗರು ಫೋನ್ ನೋಡತ್ತಾರ ಇವ ಫೋನ್ ಅವ್ರ ಫೋನ್ ಇವ್ರು ಚಿಂತೆ ಮಾಡತ್ತಾರ ಅವ ನಿಂತ್ಕೊಂಡು ಏನು ಮಾಡತ್ತಾನ ಇವ್ರು ನೋಡಿ ಹೆಂಗೆ ಕೂತಾರ ನಮ್ಮ ಮನೆಯವ್ರು ಗೊಂಬಿ ಆಡಕತ್ತಾರ ಜಿಮ್ ಸರ್ ಅತ್ತ ಇವ್ರು ತೋರಿ ಚಹಾ ಕುಡೀರಿ ತೋರಿ ರಾತ್ರಿ 1 ಗಂಟೆಗೆ ಚಹಾ ಕುಡೀರಿ ಮಾಡ್ರಿ ಸ್ವಲ್ಪ ನೀವು ಕುಡಿತೀರಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡಾಕತ್ತ ನೋಡ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್